ಹಲೋ ಫ್ರೆಂಡ್ಸ್, ನನ್ನ ವೀಡಿಯೋಸ್ ನೋಡೋರೆಲ್ರಿಗೂ ಈ ಜಾಗ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಕೆಲವರಿಗೆ ತುಂಬ ಕನ್ಫ್ಯೂಷನ್ ಕೂಡ ಇದೆ. ಇದು ಮನೆದು ಯಾವ ಸೈಡಲ್ಲಿ ಬರುತ್ತೆ, ಮನೆಗೆ ಅಟ್ಯಾಚ್ ಆಗಿದೆಯಾ ಹೇಗೆ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಹಾಗಾಗಿ ಕೆಲವರು ಆಗಾಗ ಕೇಳ್ತಾನೆ ಇರ್ತೀರ ನಿಮ್ಮ ಹೋಮ್ ಟೂರ್ ಮಾಡಿ ಅಂತ. ಆದರೆ ಹೋಮ್ ಟೂರ್ ಮಾಡೋದಕ್ಕೆ ಇದು ನಮ್ಮ ಮನೆ ಪಕ್ಕನೇ ಬರಲ್ಲ, ನಮ್ಮ ಗಾರ್ಡನಲ್ಲಿದೆ. ಇದನ್ನು ಪರ್ಗೋಲಾ ಅಂತ ಕರೀತಾರೆ. ನಾವು ಇದನ್ನು ಮಾಡಿಸೋವ್ರಿಗೆ ಇದ್ರ ಹೆಸರು ಪರ್ಗೋಲಾ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಇದನ್ನು ಯಾಕೆ ಮಾಡಿಸ್ತಾರೆ ಅಂದರೆ ಶೇಡ್ಗೋಸ್ಕರ. ಮನೆದು ಟೆರೇಸ್ ಮೇಲಾಗಿರ್ಬೋದು ಅಥವಾ ಮನೆ ಪಕ್ಕ ಗಾರ್ಡನಲ್ಲಿ ಜಾಗ ಇದ್ದರೆ ಅಲ್ಲಿ ಪರ್ಗೋಲಾನ ಮಾಡಿಸ್ತಾರೆ. ಜನರಲ್ ಆಗಿ ಈ ಪರ್ಗೋಲಾದ ರೂಫಿಂಗ್ ಈ ರೀತಿ ಕವರ್ ಆಗಿರಲ್ಲ, ಓಪನ್ ಆಗಿರುತ್ತೆ. ಅಥವಾ ಗ್ಲಾಸ್ ಹಾಕಿರ್ತಾರೆ ಅಥವಾ ಗ್ರಿಲ್ಸ್ ಹಾಕಿರ್ತಾರೆ. ಅದರಲ್ಲಿ ಕ್ರೀಪರ್ಗಳನ್ನ ಹಬ್ಸಿರ್ತಾರೆ. ಆ ಕ್ರೀಪರ್ಗಳಿಂದನೇ ಆ ರೂಫಿಂಗ್ ಕವರ್ ಆಗುತ್ತೆ. ಆ ರೀತಿ ಕಾಣೋ ಹಾಗೆ ಹೆಚ್ಚಾಗಿ ಪರ್ಗೋಲಾಗಳನ್ನ ಮಾಡಿರ್ತಾರೆ. ಆದರೆ ನಾನು ಯಾಕೆ ಈ ರೀತಿ ಫುಲ್ ಕವರ್ ಮಾಡಿಸಿದ್ದೀನಿ ಅಂದರೆ, ಇವಾಗಿನ ಕ್ಲೈಮೇಟ್ ನಿಮ್ಗೆ ಗೊತ್ತೇ ಇದೆ. ಸಮ್ಮರಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತೆ. ಇದರಿಂದ ಗಿಡಗಳು ಹಾಳಾಗುತ್ತೆ. ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಬಿದ್ದು ಆವಾಗಲೂ ಗಿಡಗಳು ಹಾಳಾಗುತ್ತೆ. ಹಾಗಾಗಿ ಇದಕ್ಕೆ ನಾವು ಫುಲ್ ಕವರ್ ಮಾಡಿಸಿದ್ದೀವಿ. ಇವಾಗ ಇದರ ತುಂಬ ಎಲ್ಲ ಗಿಡಗಳು ಈ ರೀತಿ ಕವರ್ ಆಗಿದೆಯಲ್ಲ, ಸ್ಟಾರ್ಟಿಂಗಿಂದ ಈ ರೀತಿ ಇರಲಿಲ್ಲ. ಅಥವಾ ಬೇರೆ ಕಡೆ ಗಿಡಗಳನ್ನ ಬೆಳೆದ್ಬಿಟ್ಟು ಆಮೇಲೆ ಒಂದೇ ಸಲ ಇದನ್ನು ಅರೇಂಜ್ ಮಾಡಿರೋದಲ್ಲ. ಡೇ ಬೈ ಡೇ ಎಲ್ಲ ಗಿಡಗಳನ್ನೂ ಒಂದೊಂದಾಗಿ ಇದರೊಳಗೆ ಬೆಳೆದ್ಬಿಟ್ಟು ಆಮೇಲೆ ಗಿಡಗಳನ್ನ ಅದರಲ್ಲೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದ್ದೀನಿ. ಸ್ಟಾರ್ಟಿಂಗ್ ಈ ಜಾಗ ಹೇಗಿತ್ತು, ಆಮೇಲೆ ಇಷ್ಟೊಂದು ಗಿಡಗಳನ್ನ ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಮೊದಲು ಜಾಗ ಈ ರೀತಿ ಇತ್ತು, ಹಿಂದ್ಗಡೆ ತೋಟ ಬರ್ತಾಯಿತ್ತು. ಹಾಗಾಗಿ ಇಲ್ಲಿ ಯಾವ ಪ್ಲ್ಯಾಂಟ್ಸ್ ಹಾಕಿದ್ರೂ ಅದು ಎದ್ದು ಕಾಣಿಸ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪ್ಲ್ಯಾಂಟ್ಸ್ನ ಇಲ್ಲಿ ಹಾಕಿಬಿಟ್ಟು ಟ್ರೈ ಮಾಡಿದೆ, ಆದರೆ ಯಾವುದೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಒಂದು ಚಿಕ್ಕದಾಗಿ ಸಿಟ್ ಔಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಆವಾಗ ಫ್ಯಾಬ್ರಿಕೇಷನ್ ಅವ್ರು ಹೇಳಿದರು, ಈ ಜಾಗಕ್ಕೆ ಸ್ವಲ್ಪ ಹೈಟಾಗಿ ಮಾಡಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದರು. ಇದು ಪೂರ್ತಿ ಕಬ್ಬಣನ ಯೂಸ್ ಮಾಡಿಬಿಟ್ಟು ಮಾಡಿರೋದು. ಮೇಲ್ಗಡೆ ಮಾತ್ರ ಶೀಟ್ ಹಾಕಿದ್ದಾರೆ. ಇದನ್ನು ಮಾಡಿಸ್ಬೇಕಾದ್ರೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸುತ್ತ ಪ್ಲ್ಯಾಂಟ್ಸಿಂದನೇ ಕವರ್ ಆಗಬೇಕು ಅಂತ. ಹಾಗಾಗಿ ಬರೀ 3 ಅಡಿಯಷ್ಟು ಮಾತ್ರ ಗೋಡೆನ ಕಟ್ಟಿದ್ದಾರೆ. ಆ ಗೋಡೆ ಮೇಲ್ಗಡೆಗೆ 3 ಕಡೆಗೆ ಗ್ರಿಲ್ಸ್ ಬಂದಿದೆ. ಅದರಲ್ಲಿ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕೋಬೇಕು. ಆಮೇಲೆ ಕ್ರೀಪರ್ಗಳನ್ನ ಹಾಕಿದರೂ ಕೂಡ ಆ ಗ್ರಿಲ್ಸಿಗೆ ಸುತ್ತಬೇಕು ಅಂತ 3 ಕಡೆಗೆ ಗ್ರಿಲ್ಸ್ ಹಾಕ್ಸ್ಕೊಂಡಿದ್ದೀನಿ. ಒಟ್ಟಿಗೆ ಸುತ್ತ ಹಸಿರಾಗಿರೋವಂಥ ಗಿಡಗಳಿರಬೇಕು. ಹಾಗೆ ಗ್ರಿಲ್ಸ್ ಮುಖಾಂತರ ಗಾಳಿನೂ ಬರಬೇಕು. ಹಾಗಾಗಿ ಈ ರೀತಿ ಫುಲ್ ಓಪನ್ ಆಗಿರೋವಂಥ ಗ್ರಿಲ್ಸ್ ಇಡಿಸಿದ್ದೀನಿ. ಆಮೇಲೆ ಆ ಗ್ರಿಲ್ಸ್ ಮಾಡಿದಾರಲ್ಲ, ಅದರಲ್ಲಿ ಉಳಿದಿರೋ ಕಬ್ಬಣದಿಂದ 2 ಸ್ಟ್ಯಾಂಡ್ಗಳನ್ನ ಮಾಡಿಸ್ಕೊಂಡಿದ್ದೀನಿ. ಫಸ್ಟು ಗಿಡಗಳು ತುಂಬ ಕಡಿಮೆ ಇದ್ದಿದ್ದರಿಂದ ಮತ್ತು ಗಿಡಗಳೆಲ್ಲ ಚಿಕ್ಕದಾಗಿದ್ದರಿಂದ 2 ಸ್ಟ್ಯಾಂಡ್ಗಳನ್ನ ಅದರೊಳಗೆ ಇಟ್ಟಿದ್ದೆ. ಇವಾಗ 1 ಸ್ಟ್ಯಾಂಡ್ನ ಮಾತ್ರ ಅದರೊಳಗೆ ಇಟ್ಟಿದ್ದೀನಿ. ಇವಾಗ ಎಲ್ಲ ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದು ಅದು ಫುಲ್ ಕವರ್ ಆಗಿರೋದ್ರಿಂದ 1 ಸ್ಟ್ಯಾಂಡ್ ಮಾತ್ರ ಇಡೋಕ್ಕೆ ಜಾಗ ಇದೆ. ಹಾಗಾಗಿ ಒಂದನ್ನು ನಾನು ಬೇರೆ ಕಡೆ ತೆಗೆದಿಟ್ಟಿದ್ದೀನಿ. ಫಸ್ಟು ಆ ಗ್ರಿಲ್ಸ್ನೆಲ್ಲ ಕವರ್ ಮಾಡೋದಕ್ಕೆ ಅಲ್ಲಿ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕೋಣ ಅಂದ್ಕೊಂಡೆ. ಹ್ಯಾಂಗಿಂಗ್ ಪಾಟ್ಗಳಲ್ಲಿ ತುಂಬ ಈಸಿಯಾಗಿ ತುಂಬ ಬೇಗ ಬೆಳೆಯುವಂಥ ಗಿಡಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟರ್ಟಲ್ ವೈನ್ ಆಗಿರ್ಬೋದು, ವಂಡ್ರಿಂಗ್ ಜ್ಯೂ ಆಗಿರ್ಬೋದು, ಇದೆಲ್ಲ ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ತುಂಬ ಬೇಗ ಬುಷಿಯಾಗಿ ಕೂಡ ಬೆಳೆಯುತ್ತೆ. ಹಾಗೆ ಜಾಗನೂ ಕವರ್ ಮಾಡ್ಕೊಳ್ಳುತ್ತೆ. ಟರ್ಟಲ್ ವೈನ್ ಗಿಡ ತುಂಬ ಬೇಗ ಉದ್ದ ಬೆಳೆಯುತ್ತೆ. ಹಾಗಾಗಿ ನಾನು 1 ಸೈಡ್ ಫುಲ್ ಟರ್ಟಲ್ ವೈನ್ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಈ ಟರ್ಟಲ್ ವೈನ್ ಬಳ್ಳಿಗಳನ್ನ ಸಮ್ಮರಲ್ಲಿ ಮಾತ್ರ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ಎಲೆಗಳೆಲ್ಲ ಸ್ವಲ್ಪ ಬ್ರೌನ್ ಆಗುತ್ತೆ. ಬೇರೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ತುಂಬ ಬುಷಿಯಾಗಿ ತುಂಬ ಬೇಗ ಕೂಡ ಬೆಳೆಯುತ್ತೆ. ಈ ಪರ್ಗೋಲನ ಕಟ್ಟಿಸಿದ್ದು ಆಗಸ್ಟ್ 2022ನಲ್ಲಿ. ಅಂದರೆ ಈ ಆಗಸ್ಟ್ ಬಂದರೆ 2 ಇಯರ್ಸ್ ಆಗುತ್ತೆ. ಇಲ್ಲಿಗೆ 1.5 ವರ್ಷ ಆಯಿತು. ಈ ವಂಡ್ರಿಂಗ್ ಜ್ಯೂ ವಿಡಿಯೋ ಮಾಡಬೇಕಾದ್ರೆ ನೋಡಿ ಎಷ್ಟು ಖಾಲಿ ಇತ್ತು. ಇವಾಗ ಇದೆಲ್ಲ ಫುಲ್ ಕವರ್ ಆಗಿದೆ. ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕಿದ ಮೇಲೆ ಕೂಡ ಈ ಪರ್ಗೋಲಾ ನನಗೆ ಸ್ವಲ್ಪ ಖಾಲಿ ಅಂತಲೇ ಅನ್ನಿಸ್ತಾ ಇತ್ತು.
ಆಮೇಲೆ ಇದೆಲ್ಲ ಕವರ್ ಮಾಡೋದಕ್ಕೆ ಇನ್ನೂ ಯಾವ ಪ್ಲ್ಯಾಂಟ್ಸ್ನ ಹಾಕ್ಬೋದು ಅಂತ ಅಂದ್ಕೊಂಡು ಕ್ರೀಪರ್ಗಳನ್ನ ಹಾಕೋಣ ಅಂತ ಅಂದ್ಕೊಂಡೆ. ಮನಿ ಪ್ಲ್ಯಾಂಟ್ ನನ್ನ ಹತ್ರ 5-6 ವೆರೈಟಿ ಇರೋದ್ರಿಂದ ಉದ್ದ ಬೆಳೆದಾಗಲೆಲ್ಲ ಅದನ್ನು ಈ ಗ್ರಿಲ್ಸಿಗೆ ಸುತ್ಕೊಂಡು ಬಂದೆ. ಪರ್ಗೋಲ ಕಟ್ಟಿ ಕರೆಕ್ಟಾಗಿ 1 ವರ್ಷದಷ್ಟರೊಳಗೆ ಇದು ಫುಲ್ ಕವರ್ ಆಯಿತು. ಮನಿ ಪ್ಲ್ಯಾಂಟ್ ನೀವು ನೋಡ್ಬೋದು, ಇವಾಗ ತುಂಬ ದೊಡ್ಡದಾಗಿ ಬೆಳೆದಿದೆ. ನೆರಳು ಜಾಸ್ತಿ ಇರೋದ್ರಿಂದ ಎಲೆಗಳ ಸೈಜ್ ನೋಡ್ಬೋದು ನೀವು, ತುಂಬ ದೊಡ್ಡದಾಗಿ ಬೆಳೆದಿದೆ. ಹಿಂದೆ ಫುಲ್ ಹಸಿರಾಗಿ ಕಾಣಿಸ್ಬೇಕು ಅಂತ ಈ ಕಾಟನ್ ಕ್ಯಾಂಡಿ ಫರ್ನ್ಸ್ ಅನ್ನೋ ಗಿಡಗಳನ್ನ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಹಾಕಿದ್ದೀನಿ. ಇದು ಕೂಡ ತುಂಬ ಬೇಗ ತುಂಬ ಬುಷಿಯಾಗಿ ಬೆಳೆಯುತ್ತೆ. ಅಗಲವಾಗಿ ಹರಡ್ಕೊಂಡು ಬೆಳೆಯುತ್ತೆ, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲಿ ನೋಡಿದ್ರೂ ಹಸಿರಾಗಿ ಕಾಣಿಸುತ್ತೆ. ಈ ಸ್ಟ್ಯಾಂಡ್ ಮೇಲೆ ಕೆಲೆಯತಿಯ ಆ ರೀತಿ ನೆರಳಲ್ಲಿ ಬೆಳೆಯುವಂಥ ಗಿಡಗಳನ್ನ ಹಾಕೊಂಡಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂದರೆ ನೆರಳಿರುತ್ತೆ, ಆದರೆ ಹೀಟ್ ಕೂಡ ಅಷ್ಟೇ ಇರುತ್ತೆ. ಮೇಲ್ಗಡೆ ಶೀಟ್ ಇರೋದ್ರಿಂದ ತಂಪಾದ ವಾತಾವರಣ ಏನಿರಲ್ಲ, ಹ್ಯುಮಿಡಿಟಿ ಜಾಸ್ತಿ ಇರಲ್ಲ, ಹಾಗಾಗಿ ಆ್ಯಂಥೋರಿಯಂ ಗಿಡಗಳನ್ನೆಲ್ಲ ಇದರೊಳಗೆ ಬೆಳೆಸೋಕ್ಕಾಗಲ್ಲ. ಇಂಡೋರ್ ಬೆಳೆಸೋವಂಥ ಎಲ್ಲ ಪ್ಲ್ಯಾಂಟ್ಸ್ಗಳನ್ನೂ ಇದರೊಳಗೆ ಬೆಳೆಸ್ಬೋದು. ಫಿಲೋಡೆಂಡ್ರಾನ್ ಮತ್ತು ಸಿಂಗೋನಿಯಂ ಗಿಡಗಳನ್ನ ಕೂಡ ಇಟ್ಟಿದ್ದೀನಿ. ಒಂದು ಸೈಡಲ್ಲಿ ತುಂಬ ತಂಪಾಗಿರುತ್ತೆ, ಆ ಕಡೆ ನಾನು ಆರ್ಕಿಡ್ ಗಿಡಗಳನ್ನ ಹಾಕಿದ್ದೀನಿ. ಈ ಪರ್ಗೋಲಾ ಸುತ್ತಲೂ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ನ ಎಷ್ಟು ಬೇಕಾದರೂ ಹಾಕೋಬೋದು. ಕೊಕೆಡಾಮ ವಿಡಿಯೋದಲ್ಲಿ ನಾನು ಬ್ರೊಮೆಲಿಯರ್ಸ್ ಗಿಡಗಳನ್ನ ಹಾಕಿರೋದನ್ನ ತೋರಿಸಿದ್ದೆ. ಇವಾಗ ಹೀಟ್ ತುಂಬ ಜಾಸ್ತಿ ಆಗಿದೆ ಅಂತ ಸಕ್ಯುಲೆಂಟ್ ಗಿಡಗಳನ್ನ ಇದಕ್ಕೆ ಹ್ಯಾಂಗ್ ಮಾಡಿದ್ದೀನಿ. ಈ ಸಕ್ಯುಲೆಂಟ್ಗಳನ್ನ ಕೂಡ ನಾನು ಕೊಕೆಡಾಮದಲ್ಲೇ ಬೆಳೆದಿರೋ ಅಂಥದ್ದು. ಬ್ಲೀಡಿಂಗ್ ಹಾರ್ಟ್ ವೈನ್ ಬಳ್ಳಿನ ಇದ್ರ ಪಕ್ಕ ನೆಲದ ಮೇಲೆ ಹಾಕಿದ್ದೀನಿ. ಅದು ಹಬ್ಕೊಂಡು ಈ ಗ್ರಿಲ್ಸ್ ಪೂರ್ತಿ ಕವರ್ ಆಗಿ ಮೇಲ್ಗಡೆವರೆಗೂ ಬೆಳೆದಿದೆ. ಈ ಗಿಡನ ನೀವು ಯಾವ ರೀತಿ ಬೇಕಾದರೂ ಬೆಳಿಬಹುದು. ಪಾಟಲ್ಲಿ ಬೆಳೆಯೋದಾದರೆ ಆಗಾಗ ಕಟ್ಟಿಂಗ್ ಮಾಡಿ ಚಿಕ್ಕದಾಗಿ ಕೂಡ ಬೆಳಿಬೋದು, ಅಥವಾ ಈ ರೀತಿ ಕ್ರೀಪರ್ ಥರ ಬೆಳಿಬೋದು, ಅಥವಾ ಯಾವುದಾದ್ರೂ ಟ್ರೇಲಿಸಿ ಕೂಡ ಹಬ್ಬಿಸ್ಬೋದು. ಇದರೊಳಗೆ ಬೆಳೆದಿರೋ ಎಲ್ಲ ಗಿಡಗಳದ್ದು ಸಪ್ರೇಟ್ ವಿಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ, ಹಾಗಾಗಿ ನಾನು ಇದರಲ್ಲಿ ಜಾಸ್ತಿ ಡೀಟೇಲ್ ಆಗಿ ಹೇಳೋಕ್ಕೋಗಲ್ಲ. ನನಗೆ ಪರ್ಸ್ನಲಿ ಮನಿ ಪ್ಲ್ಯಾಂಟ್ ಅಥವಾ ಪೋಥೋಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಜಾಸ್ತಿ ಅದೇ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ, ಆಕ್ಸಿಜನ್ ರಿಲೀಸ್ ಮಾಡುತ್ತೆ, ನಮಗೊಂದು ರೀತಿ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಮನೆ ಒಳಗಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ತುಂಬ ಗ್ರೀನಾಗಿ ಕಣ್ಣಿಗೆ ಒಂದು ರೀತಿ ತಂಪನ್ನ ಮಾಡುತ್ತೆ. ಹಾಗಾಗಿ ನನಗೆ ಈ ಮನಿ ಪ್ಲ್ಯಾಂಟ್ ಗಿಡಗಳು ಅಂದರೆ ತುಂಬ ಇಷ್ಟ. ಈ ಪರ್ಗೋಲದಲ್ಲಿ ಸಮ್ಮರ್ ಟೈಮಲ್ಲಿ ಮಧ್ಯಾಹ್ನ ಟೈಮು ತುಂಬ ಹೀಟ್ ಇರುತ್ತೆ, ಸಂಜೆ ತುಂಬ ಕೂಲಾಗಿರುತ್ತೆ. ಸಮ್ಮರ್ ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ತುಂಬ ಕೂಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದರೊಳಗೆ ಕೂತ್ಕೊಳ್ಳೋಕ್ಕೆ. ಸೊ ಫ್ರೆಂಡ್ಸ್, ನನ್ನ ಚಾನಲ್ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದು ಸಿಟ್ಔಟಾ ಅಥವಾ ಮನೆ ಫೋರ್ಟಿಕೋನಾ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಈ ಪರ್ಗೋಲಾ ತೋರಿಸಿದ ಮೇಲೆ ಅದೆಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸುತ್ತ ಗಿಡಗಳು ಕವರ್ ಆಗಿರೋದ್ರಿಂದ ತುಂಬ ಒಳ್ಳೆ ಗಾಳಿನೂ ಬರುತ್ತೆ. ಇದರಲ್ಲಿ ಸುತ್ತ ಪ್ಲ್ಯಾಂಟ್ಸ್ ಇದ್ರೂ ಮಧ್ಯದಲ್ಲಿ ನಾವು ಚೇರ್ಸ್ನ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೆ ಸಿಟ್ಔಟ್ ರೀತಿಯೂ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು.
ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಪರ್ಗೋಲಾ ಟೂರ್ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.